ಸೊ ಹಿಯರ್ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿಸೈಡ್ ಆ್ಯಂಡ್ ಬಿಸೈಡ್ಸ್. ಸೊ ಬಿಸೈಡ್ ಅಂದರೆ ಪಕ್ಕದಲ್ಲಿ, ಅಂದರೆ ಅದರ ಪಕ್ಕದಲ್ಲಿ. ಸೊ ಈ ರೀತಿಯಾಗಿ. ಬಿಸೈಡ್ಸ್ ಅಂದರೆ ಅದರ ಜೊತೆ. ಸೊ ಅವಳು ಓದುವುದರ ಜೊತೆ ಕೆಲಸನೂ ಮಾಡ್ತಾಳೆ. ಸೊ ಹೀಗೆ ಹೇಳುವಾಗ ಬಿಸೈಡ್ಸನ್ನು ಯೂಸ್ ಮಾಡಬೇಕು. ಸೊ ಎಕ್ಸಾಂಪಲ್ಸ್ ನೋಡೋಣ. ಸೊ ಫಸ್ಟ್, ಶಿ ಸ್ಯಾಟ್ ಡ್ಯಾಶ್ ಅವರ್ ಬೆಸ್ಟ್ ಫ್ರೆಂಡ್. ಸೊ ಇಲ್ಲಿ ಏನು ಫಿಲ್ ಮಾಡಬೇಕು? ಅವಳು ತನ್ನ ಫ್ರೆಂಡ್ ಪಕ್ಕದಲ್ಲಿ ಕುಳಿತಿದ್ದಾಳೆ. ಸೊ ಬಿಸೈಡನ್ನು ಫಿಲ್ ಮಾಡಬೇಕು. ಶಿ ಸ್ಯಾಟ್ ಬಿಸೈಡ್ ಹರ್ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್, ಈ ಸ್ಪೀಕ್ಸ್ ಕನ್ನಡ ಡ್ಯಾಶ್ ಇಂಗ್ಲೀಷ್. ಸೊ ಅವನು ಇಂಗ್ಲೀಷ್ ಜೊತೆಗೆ ಕನ್ನಡನೂ ಕೂಡ ಮಾತನಾಡ್ತಾನೆ. ಸೊ ಹಿಯರ್ ವಿ ಹ್ಯಾವ್ ಟು ಫಿಲ್ ಬಿಸೈಡ್ಸ್. ಈ ಸ್ಪೀಕ್ಸ್ ಕನ್ನಡ ಬಿಸೈಡ್ಸ್ ಇಂಗ್ಲೀಷ್. ದ ಟೆಂಪಲ್ ಈಸ್ ಡ್ಯಾಶ್ ಅವರ್ ಹೌಸ್. ಸೊ ಇಲ್ಲಿ ದೇವಸ್ಥಾನ ನಮ್ಮ ಮನೆಯ ಪಕ್ಕದಲ್ಲಿ ಇದೆ. ಸೊ ಹಾಗಾಗಿ ಬಿಸೈಡನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್, ಈ ಗೋಸ್ ಟು ವರ್ಕ್ ಡ್ಯಾಶ್ ಸ್ಟಡಿಂಗ್. ಸೊ ಅವನು ಕಾಲೇಜ್ಗೆ ಅಥವಾ ಓದುವುದರ ಜೊತೆಗೆ ಕೆಲಸನೂ ಕೂಡ ಮಾಡ್ತಾನೆ. ಹಾಗಾಗಿ ಬಿಸೈಡ್ಸನ್ನು ಫಿಲ್ ಮಾಡಬೇಕು. ಈ ಗೋಸ್ ಟು ವರ್ಕ್ ಬಿಸೈಡ್ಸ್ ಸ್ಟಡಿಂಗ್. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಸೊ ಇಲ್ಲಿ ಏನು ಫಿಲ್ ಮಾಡಬೇಕು? ಬಿಸೈಡ್ ಅಂದರೆ ಬುಕ್ ಟೇಬಲ್ನ ಪಕ್ಕದಲ್ಲಿ ಇದೆ. ಸೊ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಿಸೈಡ್ ಆ್ಯಂಡ್ ಬಿಸೈಡ್ಸ್.